ಹಾಯ್ ಫ್ರೆಂಡ್ಸ್, ನಿಮ್ಮ ಮನೆಯ ಹಿತ್ಲಲ್ಲೇ ಒಂದು ಮಲ್ಟಿ ವಿಟಮಿನ್ ಗಣಿ ಇದೆ ಅಂತ ನಿಮಗ್ ಗೊತ್ತಾ? ಹೊರಗಡೆಯಿಂದ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಳ್ಳೋದೇ ಬೇಕಿಲ್ಲ. ಮಂಡಿ ನೋವು, ಸೊಂಟ ನೋವು, ಮೊಣಕಾಲ್ ನೋವು ಇದ್ರೆ ಈ ಒಂದ್ ಮ್ಯಾಜಿಕಲ್ ಸೂಪ್ ಸಾಕು. ಬನ್ನಿ ಸ್ನೇಹಿತರೆ, ನುಗ್ಗೆಕಾಯಿ ಬಳಸಿ ಹೆಲ್ದಿ ಅಂಡ್ ಟೇಸ್ಟಿ ಆಗಿರೋ ಇಮ್ಯುನಿಟಿ ಬೂಸ್ಟರ್ ಸೂಪನ್ನ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾ ಜನರಿಗೆ ಈ ನುಗ್ಗೆಕಾಯಿ ಸೂಪು ಕಹಿ ಆಗುತ್ತೆ ಅನ್ನೋ ಭಯ ಇರುತ್ತೆ, ಮತ್ತೆ ಸ್ವಲ್ಪ ನೀರಾಗಿರುತ್ತೆ ಅಂತ ಅನ್ಸುತ್ತೆ. ಆದ್ರೆ ಈ ಕಹಿ ಅಂಶವನ್ನ ತೆಗೆದು ಸೂಪ್ಗೆ ಹೋಟೆಲ್ ತರ ಕ್ರೀಮಿ ಟೆಕ್ಸ್ಚರ್ ಕೊಡೋದಕ್ಕೆ ನಾನಿಲ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಉಪಯೋಗಿಸಿದೀನಿ. ಮೊದ್ಲೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಆಮೇಲೆ ಬಂದು ಪಲಾವ್ ಎಲೆ ಹಾಕಿ ಒಂದು ಹಿಡಿಯಷ್ಟು ಹೆಸರು ಬೇಳೆನ ಹಾಕೊಳ್ಳೋಣ. ಈ ಹೆಸರು ಬೇಳೆ ಸೂಪ್ಗೆ ಪ್ರೋಟೀನ್ ಕೊಡೋದಷ್ಟೇ ಅಲ್ಲ, ನುಗ್ಗೆಕಾಯಿ ಘಾಟ್ ಕೂಡ ಹೋಗಿಸಿ ಸೂಪ್ ಅನ್ನ ಸೂಪರ್ ಕ್ರೀಮಿ ಆಗ್ಸುತ್ತೆ. ಹೆಸರು ಬೇಳೆ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡ್ಬಿಟ್ಟು 2 ಇಂಚಷ್ಟು ಚಕ್ಕೆನ ಇದಕ್ಕೆ ಹಾಕೊಳ್ಳೋಣ. ನಂತರ ಒಂದು 10 ಎಸಳಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 2 ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ತುಂಡ್ ಮಾಡಿರೋ ಅಂತ 4 ನುಗ್ಗೆಕಾಯಿನ ಹಾಕೊಳ್ಳೋಣ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳನ್ನ ಹಾಕೊಳ್ಳೋಣ. ಇದು ತುಂಬಾ ರುಚಿ ಕೊಡುತ್ತೆ. ಈ ಸೈಜಿನ 1 ಈರುಳ್ಳಿನ ಹಚ್ಬಿಟ್ಟು ಹಾಕೊಳ್ಳೋಣ. ನಂತರ ಸುಮಾರು ಒಂದು ಅರ್ಧ ಲೀಟರ್ ಅಷ್ಟು ನೀರನ್ನ ಹಾಕೊಂಡು 1 ರಿಂದ 2 ವಿಸಿಲ್ ಅಷ್ಟು ಕೂಗಿಸ್ಕೊಳ್ಳೋಣ. ತುಂಬಾ ನುಣ್ಣಗೆ ಆಗ್ಬಾರ್ದಿದು, ಬೇಯಬೇಕಷ್ಟೇ. ಕುಕ್ಕರ್ 2 ಸಲ ಕೂಗಿ ಆರದ್ಮೇಲೆ ಅದನ್ನ ಒಂದ್ ಪಾತ್ರೆಗೆ ಸೋದಿಸ್ಕೊಳ್ಳೋಣ. ನಿಮ್ ಮನೆಯಲ್ಲಿ ನುಗ್ಗೆಕಾಯಿ ಸೂಪ್ಗೆ ಏನೆಲ್ಲ ಹಾಕ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ. ಈ ಸೋದಿಸಿರೋ ಪದಾರ್ಥನ ಮಿಕ್ಸಿ ಜಾರ್ಗೆ ಹಾಕೊಂಡು ಆ ಸೋದಿಸಿರೋ ಅಂತ ನೀರನ್ನು ಕೂಡ ಹಾಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಈಗ ರುಬ್ಬಿರೋ ಪದಾರ್ಥನ ಸೋದಿಸ್ಕೊಳ್ಳೋಣ. ಇದಕ್ಕೆ ಇನ್ನೂ ಸ್ವಲ್ಪ ನೀರ್ ಹಾಕಿ ಸೋದಿಸ್ಕೊಳ್ಳೋಣ. ಸೋದಿಸ್ದಾಗ ನೋಡಿ ನಮ್ ಡೈಜೆಷನ್ಗೆ ಹೆಲ್ಪ್ ಆಗುವಂತ ಫೈಬರ್ ಎಷ್ಟಿದೆ ಅಂತ ಇದ್ರಲ್ಲಿ. ಇದು ಬರೀ ನುಗ್ಗೆಕಾಯಿ ಸೂಪ್ ಅಲ್ಲ, ಇದು ನಮ್ಮ ಆರೋಗ್ಯದ ಲಿಕ್ವಿಡ್ ಗೋಲ್ಡ್ ಅಂತ ಹೇಳ್ಬಹುದು. ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ 1 ಕುದಿ ಬರೋ ತನಕ ಕುದ್ಸೋಣ. ಅದು ಕುದಿಯೋದಕ್ಕೆ ಬಂದ್ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಮತ್ತೆ ಒಂಚೂರು ಬ್ಲಾಕ್ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ 2 ನಿಮಿಷ ಬಿಟ್ರೆ ವಿಟಮಿನ್ಸ್ ಹಾಗೂ ಮಿನರಲ್ಸ್ ಭರಿತ ಪೌಷ್ಟಿಕವಾದ ಕ್ರೀಮಿ ನುಗ್ಗೆಕಾಯಿ ಸೂಪ್ ಸಿದ್ಧವಾಯ್ತು. ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ನಿಮ್ಗೆ ಗೊತ್ತಾಯ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ರುಚಿ ಅಂತ ವಾಪಸ್ ಬಂದ್ ಖಂಡಿತ ತಿಳಿಸಿ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಗಳು ಬೇಕು ಅಂತ ಅಂದ್ರೆ ನನ್ನ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ.